ನಾನು ಅದೇ ವಾರ್ಡಲ್ಲಿ ಇವತ್ತು ಸಲಾಂ ಬಳ್ಳಾರಿ ಮತ್ತು ನಮ್ಮ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇನ್ನು ಮಾತಿನ ಚಕಮಕಿ ನಡೆದಾಗ ನಾನು ಮಾತಿನ ಚಕಮಕಿ ಏನೋ ನಡೆದಾಗ ಇಬ್ಬರಿಗೂ ಸಮಾಧಾನ ಹೇಳಿ ಇವ್ರನ್ನ ಕಳಿಸಿದ್ದೆ. ಮತ್ತು ನಾನು ಒಳಗೆ ಜನರೇನೋ ಕರೆದಾಗ ಅಲ್ಲಿ ಮಾತಾಡೋಕ್ಕೆ ಹೋದಾಗ ಏನೋ ಈ ಥರ ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ಅದಕ್ಕೆ ಏನಾಗಿದೆ, ಏನು ವಾಸ್ತವಾಂಶ ತಿಳ್ಕೊಳ್ಳೋಣ ಅಂತೇಳಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಅದೇನು ತಿಳ್ಕೊಂಡು ಯಾರಿಗೆ ಏನಾನ ಆ ಥರ ನಡೆದಿದ್ದರೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನು ನಡೆಸ್ಕೊಡ್ಬೇಕು ನಾವು ನಡೆಸ್ಕೊಡ್ತೀವಿ. ಅಧಿಕಾರಿಗೆ ಈ ಥರ ಹಲ್ಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ಇಲ್ಲ ಅದು ತಪ್ಪೇ. ಯಾಕಂದರೆ ಅಧಿಕಾರಿಗಳು ಇಂದನೇ ನಮ್ಮ ವ್ಯವಸ್ಥೆ ನಡೆಯೋದು. ಅಂಥವ್ರು ಅವ್ರ ಕರ್ತವ್ಯಕ್ಕೋಸ್ಕರ ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಅವರು ಬಂದಂಥವ್ರು. ಅದರಲ್ಲಿ ಯಾರು ತಪ್ಪಿದೆ, ಯಾರ್ದು ಏನು ವಿಚಾರ ಆಗಿದೆ ಅಂತಲೂ ನನಗಿನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಪೂರ್ತಿಯಾಗಿ ಮಾಹಿತಿಯನ್ನು ತೊಗೊಂಡು ತಮಗೆ ತಿಳಿಸ್ಕೊಡ್ತೀನಿ. ಈಗ ಸರ್ಕಾರ ನೌಕರಸ್ಥರು ಕೆಲಸ ಮಾಡುವಂಥ ವಾತಾವರಣನೇ ಬಳ್ಳಾರಿಲಿಲ್ಲ, ನಾವು ಇಲ್ಲಿಂದ ನಮಗೆ ರಿಲೀವ್ ಕೊಟ್ಬಿಡಿ, ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳ್ತೀವಿ. ಇಲ್ಲ, ಆ ಥರ ಈಗ ನನ್ನ ಕಡೆಯಿಂದ ಯಾವತ್ತು ನಿಮಗೆ ಗೊತ್ತಿರ್ಬೋದು, ಆಫೀಷಿಯಲ್ಸ್ಗೆ ನಾನು ಯಾವತ್ತು ನಿಮ್ಮ ಬಗ್ಗೆ ಎಲ್ಲ ಕೆಲವು ಕಾರ್ಪೊರೇಟರ್ಗಳು ಭಾಳ ಟಾರ್ಚರ್ ಮಾಡ್ತಿದ್ದಾರೆ. ಇಲ್ಲ, ಆ ಥರ ಏನನ್ನ ಅವರಿಗೆ ಆ ಥರ ಟಾರ್ಚರ್ ಏನನ್ನ ಆಗಿದ್ದರೆ ತಿಳಿಸ್ಕೊಟ್ರೆ ನಾವೆಲ್ಲ ನಾವೇನು ಕಾರ್ಪೊರೇಟರ್ಸು, ನಮ್ಮ ಕಮಿಷನರ್ ಎಲ್ಲರೂ ಏನಿದೀವಿ ನಾವು ಕುಂತ್ಕೊಂಡು ಚರ್ಚೆ ಮಾಡ್ತೀವಿ. ಈಗ ನಾನಾಗಿರ್ಬೋದು, ನಾಗೇಂದ್ರಣ್ಣ ಆಗಿರ್ಬೋದು, ನಾವಿಬ್ಬರು ಯಾವತ್ತು ಕಾರ್ಪೊರೇಷನಲ್ಲಿ ಕೆಲಸಗಳು ಮಾಡಿಸ್ತೀವಿ ಹೊರತು ಅದರಲ್ಲಿ ಇಂಟರ್ಫಿಯರ್ ಜಾಸ್ತಿ ಆಗಿಲ್ಲ. ಯಾಕಂದರೆ ಕಾರ್ಪೊರೇಟರ್ಸ್ ಇರ್ತಾರೆ, 39 ಜನ ಕಾರ್ಪೊರೇಟರ್ಸ್ ಇದ್ದಾರೆ. ಇಲ್ಲ, ಯಾಕಂದರೆ ಈಗ ನಾವು MLAಗಳು ಹೋದಾಗ ಅಲ್ಲಿ ಕಾರ್ಪೊರೇಟರ್ಸ್ದು ಅಷ್ಟು ಆಫೀಸರ್ಸ್ ಕೂಡ ಅವ್ರ ಮಾತು ಕೇಳೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ರೀತಿಯಲ್ಲಿ ಇರುತ್ತೆ. ಕಾರ್ಪೊರೇಟರ್ಸ್ ಕೂಡ ಅವರು ಜನರಿಂದ ಎಲೆಕ್ಟ್ ಆಗಿ ಬಂದಂಥವ್ರು, ಅವ್ರಿಗೂ ಒಂದು ಸ್ಥಾನಮಾನ ಸಿಗಬೇಕು, ನಾವು ಇಂಟರ್ಫಿಯರ್ ಆಗಬಾರ್ದು ಅಂತೇಳಿ ನಾವಾಗಿರ್ಬೋದು, ನಾಗೇಂದ್ರಣ್ಣ ಆಗಿರ್ಬೋದು ಆ್ಯಕ್ಟಿವ್ ಆಗಿ ಯಾವತ್ತು ಕಾರ್ಪೊರೇಷನಲ್ಲಿಲ್ಲ. ನಾವು ಕೆಲಸಗಳು ಮಾಡ್ಕೊಳೋದು, ರೋಡ್ ವರ್ಕ್ಸು ಅವೆಲ್ಲ ನಾವು ಫೋನಲ್ಲಿ ಏನು ಮಾಡ್ಬೋದೋ ಮಾಡ್ತೀವಿ. ನಾವು ಇಷ್ಟಕ್ಕೆ ಮುಂಚೆ ಏನೀಗ ನೀವು ಹೇಳ್ತಿದ್ರೆ ಸ್ವಲ್ಪ ಕಾರ್ಪೊರೇಟರ್ಸಿಂದ ಅಫಿಷಿಯಲ್ಸ್ಗೇನೋ ತೊಂದರೆ ಆಗಿದೆ ಅಂತೇಳಿ. ಇಲ್ಲ, ಆ ರೀತಿಯಲ್ಲಿ ಅವ್ರ ಹತ್ರ ಸಾಕ್ಷಿದಾರಗಳಿದ್ದರೆ ಯಾವ ರೀತಿಯಲ್ಲಿ ಏನಿದೆ ಅಂತೆಲ್ಲ ಚೆಕ್ ಮಾಡ್ತೀನಿ. ಯಾಕಂದ್ರೆ ನಾವೇನು ನೋಡ್ದಂಗೆ ನಿಮ್ಮ ಹತ್ರ ಹೇಳಕ್ಕೆ ಬರೋಲ್ಲ. ಆ ರೀತಿಯಲ್ಲಿ ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಿದೆ. ಸಿಬ್ಬಂದಿ ಕಂಟಿನ್ಯೂ ನಿರಂತರ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾವು ಧರಣಿ ಮಾಡ್ತೀವಿ, ಪಾಲಿಕೆ ಮುಂದೆ ಕೆಲಸಕ್ಕೆ ಗೈರಾಗ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಸರ್. ಈಗ ಪ್ರೊಟೆಸ್ಟ್ ಮಾಡೋದು ಅವ್ರ ರೈಟ್. ಅದು ನಾನು ಅದಕ್ಕೇನು ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಹೇಳಕ್ಕೆ ಯಾಕಂದರೆ ಅನ್ಯಾಯ ನಡೆದಾಗ, ಈ ಪ್ರಜಾಪ್ರಭುತ್ವದಲ್ಲಿ ಅನ್ಯಾಯ ನಡೆದಾಗ ಪ್ರೊಟೆಸ್ಟ್ ಮಾಡ್ಬೋದು, ಅವ್ರದ್ದು ಹಕ್ಕಿದೆ, ಅದು ಮಾಡಲಿ. ನಾನು ಅವ್ರಿಗೆ ಕೇಳ್ತೀನಿ. ಯಾಕಂದರೆ ಅವ್ರಿಗೆ ತೊಂದರೆ ನಡೆದಿದೆ, ಹಲ್ಲೆ ಆಗಿದೆ ಅಂತ ನೀವೆಲ್ಲ ಹೇಳ್ತಿದ್ರಿ, ನಮಗೂ ಕೇಳಿ ಬಂದೆ. ಆ ರೀತಿಯಲ್ಲಿ ಅವ್ರಿಗೆ ಆಗಿದ್ದರೆ ಅವ್ರಿಗೇನು ನ್ಯಾಯ ಆಗಬೇಕೋ ಅದನ್ನ ಮಾಡಿಕೊಡ್ತೀವಿ. ಯಾಕಂದರೆ ಅವ್ರು ಪ್ರೊಟೆಸ್ಟಿಗೆ ಕುಂತರೆ ಇಡೀ ಬಳ್ಳಾರಿ ನಿಂತೋಗುತ್ತೆ. ಯಾಕಂದರೆ ಕೆಲಸ ಇಲ್ಲ, ಹಲ್ಲೆ ಮಾಡಿರೋದು ತಪ್ಪು. ನಾನು ಅಲ್ಲಿದ್ದಾಗೆ ಗೊತ್ತಾಗಿಂತ 10 ನಿಮಿಷದಲ್ಲೇ ನಾನು ಎಲ್ಲರನ್ನೂ ಒಂದು ಬೈದಿದ್ದೀನಿ, ತಪ್ಪು ಮಾಡಿದ್ದೀರಿ ಅಂತ ಕೂಡ ಹೇಳಿದ್ದೀನಿ. ಅದು ಯಾಕಾಗಿದೆ, ಯಾರು ತಪ್ಪಿದೆ ಅನ್ನೋದು ತಿಳ್ಕೊಬೇಕು. ನೀವೇನೋ ಕೆಲವಷ್ಟು ಆಡಿಯೋಗಳಿದೆ ಅಂತಿದ್ದೀರಿ, ನೋಡ್ತೀನಿ, ಚೆಕ್ ಮಾಡ್ತೀನಿ, ಅದರಿಂದ ಏನಾನ ಬಂದಿದೇನೋ. ಬೇರೆ ಯಾರು ಕಾರ್ಪೊರೇಟ್ ಅಧಿಕಾರಿನೇ ಆರೋಪ ಮಾಡ್ತಿರೋದು. ಇಂಜಿನಿಯರ್ ಅವರೇ ಆರೋಪ ಮಾಡ್ತಾರೆ. ದುಡ್ಡಿಗೆ ಡಿಮ್ಯಾಂಡ್ ಮಾಡೋಕ್ಕೆ ಇಲ್ಲ. ನಾವು ನೋಡಿ, ನಮ್ಮ ಕಾರ್ಪೊರೇಷನಲ್ ಅಫಿಷಿಯಲ್ಸ್ನ ನಾವು ವೀರೇಶ ಕೂಡ ನನಗೆ ಭಾಳ ಆತ್ಮೀಯರೇ. ಅವ್ರಿಗೆ ಭಾಳ ಒಳ್ಳೆ ಕೆಲಸ ಮಾಡೋರು ಅವರು. ನಾನು ಬೇಕಂತೇಳಿ ಇಷ್ಟಕ್ಕೆ ಮುಂಚೆ ಎಲ್ಲಿ ಏರಿಯಾದಲ್ಲಿ ಸ್ವಲ್ಪ ಕ್ರೈಸಿಸ್ ಇರುತ್ತೋ ಅಂಥ ಏರಿಯಾಗೆ ನಾವೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಕೆಲಸಗಳು ನಾವು ಮಾಡಿಸ್ಕೊಂಡಿದ್ದೀವಿ. ನಾವು ಏನೇ ಕೆಲಸ ಹೇಳಿದ್ರು ಮಾಡೋ ಅಂಥ ದಕ್ಷ ಅಧಿಕಾರಿ ಅವರು. ಅದ್ರಾಗ ಏನು ಬೇರೆ ಮಾತಿಲ್ಲ. ಇದು ಹಲ್ಲೆ ಅನ್ನೋದು ಭಾಳ ತಪ್ಪು. ಅದು ಯಾವುದಕ್ಕೋಸ್ಕರ ಆಗಿದೆ, ತಾವೇನೋ ಹೇಳ್ತಿದ್ರಿ ಆ ಸಬ್ಜೆಕ್ಟ್ ಮೇಲೆ ಆಗಿದೆನೋ, ಬೇರೆ ಏನಾನ ಪರ್ಸನಲ್ ಮ್ಯಾಟ್ರ್ ಇದೆನೋ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ತಿಳಿಸ್ತೀವಿ. ನಾವು ಅಧಿಕಾರಿಗಳ ಜೊತೆಗೆ ಇರ್ತೀವಿ. ವಾಸ್ತವಾಂಶ ಏನು ನಡೆದಿದೆ ಅಂತೇಳಿ ಗೊತ್ತಿಲ್ಲ. ಅಧಿಕಾರಿಗಳಿಗೆ ನಾವು ಇರ್ತೀವಿ, ನಮ್ಮ ಕಾರ್ಪೊರೇಟರ್ ತಪ್ಪು ಇಲ್ಲಾಂದ್ರೆ ಅಧಿಕಾರಿಗಳು ತಪ್ಪು ಅನ್ನೋದು ಇಷ್ಟಕ್ಕೂ ನನಗೆ ಗೊತ್ತಿಲ್ಲ. ನನಗೆ ಗೊತ್ತು ಮಾಡ್ಕೊಳೋ ಅಷ್ಟು ಟೈಮ್ ಕೊಡಿ, ಗೊತ್ತಾಗಿದ್ದ ತಕ್ಷಣ ನಮ್ಗೆ ತಿಳಿಸ್ಬೋದು. ಇಲ್ಲಪ್ಪ, ನಾನೇ ಅಲ್ಲಿ ಮಾತಾಡ್ತಿದ್ದವಾಗ ನಾನೇ ಇಬ್ಬರನ್ನೂ ಬಿಡಿಸಿ ಕಳಿಸಿದ್ದವನು. ನಾನು ಬಿಡಿಸಿ ಒಳಗೆ ಹೋದಾಗ ಇದೇನೋ ನಡೆದಿದೆ. ನಾನಿದ್ರೆ ಆಗ್ತಿರ್ಲಿಲ್ಲ. ನಾನು ಅಲ್ಲಿ ಸ್ಪಾಟಲ್ಲಿದ್ದಾಗ ತಾವು ಬೇಕಂದರೆ ವೀರೇಶನ್ ಕೂಡ ಕೇಳ್ಬೋದು. ಯಾರು ವೀರೇಶನ್ ಕೂಡ ಕೇಳ್ಬೋದು.
ಅವರಿಬ್ಬರು ವೀರೇಶು ನಮ್ಮ ಕಾರ್ಪೊರೇಟರ್ ಏನೋ ಮಾತಾಡ್ಕೊಂತಿದ್ರೆ ಅವ್ರನ್ನೊಂದು ಕಡೆ ಇವ್ರನ್ನೊಂದು ಕಡೆ ಕರೆಸಿ ನಾನು ವೀರೇಶನ ಪಕ್ಕಕ್ಕೆ ಕರ್ಕೊಂಡೋಗಿ ಮತ್ತು ಜನರು ನನಗೇನಲ್ಲಿ ರೋಡ್ ಸಮಸ್ಯೆ ಏನೋ ಇದೆ ಅಂದಿದ್ದಕ್ಕೋಸ್ಕರ ನಾನು ಒಳಗೆ ಹೋಗಿದ್ದವಾಗ ಇದೇನೋ ನಡೆದಿದ್ದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.